ನಾನಲ್ಲವೇ ನಾನಲ್ಲವೇ ಮುನಿಯಲ್ಲಿ ಅಗ್ರಸ್ಥಾನವನ್ನು ಹೊಂದಿರುವ ಪ್ರಭು. ನೀನಾಗಬೇಕೆ? ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಗುರುದೇವ? ನೀನು ಅವರ ರಾಜಸಿಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಶಿವಯೋಗಿ ಅಂತ ಕಾಣುತ್ತೆ. ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದೊಳಗೆ ಎರಗಲಕ್ಕೆ ಎರಗವಾಗಿದ್ದು ನನ್ನ ಮಾತಾಪುರಿಯ ನೇತ್ರವಂತೆ ಆಗಿದ್ದರೆ ಮೃದುವೆ ವಂಚನೆ ಮಾಡಿದ ಋಷಿಯೋಗನ ಅಹಂಕಾರವನ್ನು ಕಿತ್ತೆಸಲು ಮೋಸವೇ. ಅವರಿಗೆ ಉಪಕಾರವನ್ನು ಕಲಿಸಿದ ಕಾರ್ಯವು ಮೋಸವೇ. ಶಾಂತನಾಗು ಗುರುದೇವ. ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇಕೆ ಹಂಬಲಿಸಿದೆ? ಪ್ರಾಯಶ್ಚಿತ್ತ
ಶಿವಸತ್ರಾಯಕ್ಕೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಬಹು ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗುರೀಶನ್ನು ಸಂಧಿಸಿ ಅವನ ಕಾಲಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರವಣದತ್ತ ಹೋಗುತ್ತಿರುವರು. ಅತ್ತ ಕಡೆ ದೇವತೆಗಳು ಪರಮೇಶ್ವರನ ಅತ್ತ ಕಡೆ ದೇವತೆಗಳು ಬ್ರಹ್ಮನೊಡನೆ ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಬಹು ಸಂಭ್ರಮದಿಂದ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಪಡೆದು ನೆರೆದಿರುವರು. ಅಲ್ಲದೆ ಆ ದಕ್ಷಿಣಿಗೂ ಅಲ್ಲಿಗೆ ಬರಲು ಅಧಿಕಾರ ಉಂಟು. ಹೀಗಿರುವಾಗ ಪರಶಿವನಿಗೆ ಅಗ್ರಪೂಜೆಯನ್ನು ಕೊಟ್ಟರೆ ಆ ದಕ್ಷನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ಚಿತ್ರವನ್ನು ನೋಡುವೆನು. ಮಹಾದೇವ ಮಹಾದೇವ ಶಿವಹೋ ಶಿವಹೋ. ಅದು ಶಿವಭಕ್ತ ಶಿರೋಮಣಿಯಾದ ದಧೀಚಿ ದೇವನು ಇತ್ತಲೇ ಬರುತ್ತಿರುವನು. ಬ್ರಹ್ಮಚಾರಿಗೆ ಓಂ ನಮಃ. ಸುಖವಾಗಿ ಬಾಳಿಸುವ ಭಕ್ತ ಶಿಖಾಮಣಿ ಪರಮೇಶ್ವರನ ಭಕ್ತಿ ರಾಜ್ಯದಲ್ಲಿ ಗುರುದೇವ, ಬ್ರಹ್ಮಾಂಡವನ್ನೊಳಗೊಂಡಿರುವ ಆ ಚಿತ್ರೂಪಿಯಾದ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವಾಂಗಗಳಲ್ಲಿಯೂ ನೆಲೆಸಿರುವಾಗ ಸುಖವಲ್ಲದೆ ದಧೀಚಿ ದೇವ, ಪರಮೇಶ್ವರನಿಗೆ ಭಕ್ತರುಗಳಲ್ಲಿ ನಿನ್ನಲ್ಲವೇ ಮೊದಲಿಗನು. ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನ ಆತ್ಮಲಿಂಗದ ಸ್ವರೂಪವೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಲಿ. ಅದರಲ್ಲಿ ನೀವೆಲ್ಲಿಗೆ ಹೋಗುತ್ತಿರುವಿರಿ? ದೇವರು, ಸೂರ್ಯಾಸ್ತಮಯ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚೆದುರಿ ಹಾರಿ ಹೋಗುವಂತೆ ಈ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನಶಾಂತಿಗಾಗಿ ಪರಮೇಶ್ವರನೆಂಬ ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಸರಳ ತೀರದಲ್ಲಿ ಸೇರಿತು. ನಾನು ಆ ಪವಿತ್ರವಾದ ಸ್ವಕ್ಷೇತ್ರಕ್ಕೆ ಹೋಗುತ್ತಿದ್ದೆ. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸಲ್ಪಡುವ ಶಿವಸತ್ರಾಯವನ್ನು ನೋಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿ ಹೋಗುವೆನು. ಹಾಗೇ ಮಾಡಿ. ಮಹಾದೇವ ಮಹಾದೇವ, ನಾರದ ಲೀಲೆಯೇ ಸಂಸಾರದ ಕುಲವನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸುವ ಸುಗಂಧದಂತೆ ಮೋಹರಾಗಾದಿಗಳಿಂದ ಕೂಡಿದ ತನ್ನ ಶರೀರ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳೆದುತ್ತಾ ಸಂಚರಿಸಿದರು. ಅವನಲ್ಲವೇ ದೇವತೆಗಳಿಗೆ ಅಧಿಪತಿಯಾದ ದೇವತೆ, ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿದೂಗಿಸುವ ಗ್ರಂಥಾನಿ. ಆತನಿಂದ ಪರಿಶೋಧಿಸಲ್ಪಟ್ಟ ಕ್ಷತ್ರಿಯಾಗದ ಸಮಾರಂಭಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇರಿಸಿದರು. ಹರ ಹರ ಮಹಾದೇವ.
ವಿಜಯೀ ಭವ, ವಿಜಯೀ ಭವ. ದಕ್ಷದೇವ ಈ ವರದಾನವನ್ನು ಸ್ವೀಕರಿಸಬೇಕು. ಹಿರಿಯರಿಂದ ಹಿರಿಯರಿಗೆ ಮನ್ನಣೆ. ವಿವೇಕಿಸದಕ್ಕಮ್ಮ ಕಿರಿಯದಾದ ಒಂದು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ವೃಕ್ಷವನ್ನು ನೋಡಬಂದ ನಿಜಕ್ಕೆ ಹೊಂದಿಲ್ಲ. ಜಾಲಬ್ರಹ್ಮ, ನಾನು ಬರುತ್ತೇನೆ ನಿನ್ನೊಡನೆ ಹೇಳಿರಲಿಲ್ಲವೇ? ಹೇಳಿದನು. ಈ ದೇವತೆಗಳ ಸಮ್ಮೇಳನದಲ್ಲಿ ಆದರೂ ಕಾರ್ಯವು ಮಿಂಚಿತು. ಏನು? ಈ ದೇವತೆಗಳ ಸಮ್ಮೇಳನದಲ್ಲಿ ದಕ್ಷ ಬ್ರಹ್ಮನ ಮಾತುಗಳ ಉಲ್ಲಂಘನೆ. ಸಂಶಯದತ್ತ ಬ್ರಹ್ಮ ಸಂಶಯಕ್ಕೆ ಕಾರಣವಿಲ್ಲ. ಸದಾ ಹುಟ್ಟುವ ಮೂರ್ತಿಯು ಸರ್ವಲೋಕಗಳಿಗೆ ಕ್ಷೇಮವನ್ನು ಹಾರೈಸುತ್ತಿರುವುದು. ಏನು? ಶಾಂತನಾದ ದಕ್ಷರಮ್ಮ, ಶಾಂತನಾದ ದಕ್ಷರಮ್ಮ, ಶಾಂತಿಯ ನೆಲೆಸಿರುವ ಶಾಂತ ಮೂರ್ತಿಯ ಮುಂಗಡದಲ್ಲಿ ದಿಟ್ಟತನವೇ? ಪರಮೇಶ್ವರಿಯೇ, ನೆರಳ ಸುರಗಂಧರ್ವರ ಗುಂಪಿನಲ್ಲಿ ನೀನೋರ್ವ ಹಿರಿಯವರೆಂದು ಸುಮ್ಮನೆ ಹೇಳಬೇಕಾಗಿದೆ. ಸಾಕು ಬಾಯಿ ಮುಚ್ಚು. ಮುಂದುವರಿಯಲೇ ದಕ್ಷಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವಿಲ್ಲ ಮುಗುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದೆನು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾಶಿವನೆಂದು ಕೊಡುತ್ತಿದ್ದವರ ಒಂದು ಗುಣಗಳನ್ನು ಈ ಬ್ರಹ್ಮನಂತಹ ದೊಡ್ಡ ವೈದಿಕರು. ಅವನೆಲ್ಲಿ ಸಾಂಬ ಶಿವ? ಅಲ್ಲಿ ನೋಡು, ಅಚ್ಚ ಮಾನವಾದರನು 14 ಕೋಶಗಳು ಆಗ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಧಾಮೋದರಂತೆ. ದಕ್ಷ ಬ್ರಹ್ಮನ ಧಾಮ. ಪ್ರಭುದೇವ, ನೆರೆದ ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಮಸ್ಕರಿಸುವಾಗ ಅವನೇಕೆ ನಮಸ್ಕರಿಸದ ಸ್ತಬ್ಧನಾಗಿ ಕುಳಿತಿರುವನು? ಅದು ಅಳಿಯ ಮಾವಂದಿರ ಮೌನ ಭಾವ. ಋಷಿದೇವ, ಮಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನು? ಅಲ್ಲ ಅಲ್ಲ, ಅವನೋರ್ವ ಸುರ ವೇಷವನ್ನು ಧರಿಸಿರುವ ಮೂಗುಮಾರಿ. ಮಾರಿಯಿಂದಲೇ ಬೇಡ ಮಹಾದೇವನನ್ನು, ಮಾರಿಯಂತೆ ಮುರಿದು ಮೆರೆದೇಳುವ ಮನವನ್ನು ಮನ್ನಿಸಿ ಮಹಾದೇವನ ಮನದಲ್ಲಿ ಮನವಿಡಬೇಕು. ದಕ್ಷಬ್ರಹ್ಮ, ನಾಗಭೂಷಣವಾದ ನಟರಾಜನಿಂದ ಒಯ್ಯುವುದು ಬೇಡ. ಅಂತೆ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪುರುಷವು ನಡೆಯಬಾರದು. ನಿನಗಾದ ಪರಿಭವವನ್ನು ಜಾಪಕದಲ್ಲಿಡು. ನಿನ್ನ ಮುಂಗಡಿಯಲ್ಲಿ ಮಹಾದೇವನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ನಡೆಸುವೆನು.
ಸಂಬಳವಿಲ್ಲದೆ ಹೊಗಳು ಕೊಟ್ಟ ನೀನಾದೆ ಈ ಸಾಂಬ ಶಿವನಿಗೆ. ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾನವ ಕೌಪಿನ್ಯವನ್ನು ಕಟ್ಟಿಕೊಂಡು ಶರೀರಕ್ಕೆ ಏನಾದ ಬೂದಿಯನ್ನು ಬಳಿದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸಲಾಕಿ ಹಿಡಿದು ಬೀದಿ ಬೀದಿಯಲ್ಲಿ ಅಲ್ಲದವನು ನಿನಗೆ ಭಸ್ಮಭೂಷಿತನು. ಲಕ್ಷವೀರ ನರಕ ಮಂದಿರನೆಂದು ಮತ್ತು ವೀರನೆಂದು ಸರ್ವೇಶ್ವರನೆಂದು ಆ ಪರಶಿವನಿಗೆ ಮಗನಾದ ಸತ್ಯನು ವಿವಾಹ ಮಾಡಿದ ಮಾತನ್ನು ಬರೆದೆಯಾ? ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು ಹುಡುಗುದೇವ. ನಾ ಕೊಟ್ಟ ಮಗಳನ್ನು ಸ್ಮಶಾನವಾಸಿಗೆ ಹಸುಬೆಯನ್ನು ಸಂತೆಗೆ ಒತ್ತು ಮಾಡುವ ಒಂದು ಮುದಿಯಂತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಪಂಡ ಪರಶಿವನಿಗೆ ಅಲ್ಲದೆ ಮರುಳಾದ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಶಾಚಿಗಳಿಗೆ ಅಧಿನಾಯಕನಾದ ಅಂಕೆ ಸಂಖ್ಯೆ ಇಲ್ಲದ ಮೂರು ರುದ್ರರಿಗೆ ಮಗಳಾದ ಸತಿಯನ್ನು ಮಾತ್ರ ನೋಡಿ ಶಾಂತನಾದ ನೀನು ನನ್ನ ಸಹಮಿತ್ರನ್ನು ಸುಮ್ಮನಾಗಬೇಕು. ಗುರುದೇವ, ಲಕ್ಷವೀರ ನೀನೊಂದು ಮಹಾ ಯಜ್ಞವನ್ನು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವ ಮೊದಲೇ ಎಲೆಯನ್ನು ನಾಯಿ ಎಂದು ಸಮಾರಂಭ ನಡೆಯಿ ಎಂದು ನಮ್ಮ ಮುಂದಿನ ಕಾರ್ಯಕ್ಕೆ ಒಪ್ಪಿಸೋಣ. ಜೈ ಭೈರವಿ! ಸದಾಶಿವ ಮನ ಬಂದಂತೆ ಮಾತನಾಡಿದ ದಕ್ಷಿಣ ಮಾತಿನಲ್ಲಿ ಮನನವಿಸಬಾರದು. ಸರ್ವೇಶ್ವರ, ಸದಾ ರಾಜಸನಾಗಿ ನಡೆಯುತ್ತಿರುವ ದಕ್ಷಬೊಮ್ಮನ ಕಠಿಣವಾದ ಮಾತುಗಳನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆನಂದಿಸಿ. ಮದಮುಖರ ಮಾತಿಗೆ ಮರುಗಲೇಕೆ ಜನ. ಮದಮುಖರು ಮಹತ್ತರವಾದ ಕಷ್ಟಕ್ಕೀಡಾದವರು ತಮ್ಮ ಮುಂದಿನ ಕಾಲಚಕ್ರದ ಗತಿ. ಇದು ದೇವತೆಗಳಾದ ನಿಮಗೆ ಕೈಗೊಳ್ಳುತ್ತಿರುವುದು ಶುಭವಾಗಲಿ. ಪಶುಪತಿ ಪರಮ
ಸಕಲ ಸುರ ಗಂಧರ್ವ ಯಕ್ಷರೇ ಮೊದಲಾದ ಅಮರ ದೇವತೆಗಳು ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ಸ್ಥಾಪಿಸಬೇಕೆಂಬ ದೇವತೆಗಳ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾಯಿತು. ಕುತೂಹಲ ಭರಿತರಾಗಿದ್ದ ದೇವತೆಗಳು ಲೋಕಪಾವನಾದ ಸಂತರಿಂದ ನಿವಾರಿಸಲು ಸಾಧ್ಯವೆಂದರಿತು. ಸಕಲ ದೇವತೆಗಳು ದಕ್ಷಿಣ ಮೊದಲಾದ ನವ ಬ್ರಹ್ಮರುಗಳಿಗೂ ಕುಬೇರನೆ ಮೊದಲಾದ ಅಷ್ಟ ದಿಕ್ಪಾಲಕರಿಗೂ ಸತ್ರ ಪೂಜೆಗೆ ಬರುವಂತೆ ಆಹ್ವಾನಿಸಿದರು. ಅಲ್ಲಿ ಸತ್ರ ಪೂಜೆಯ ಪೂಜಾ ಪಾವನ ಮೂರ್ತಿಯಾದ ಪರಶಿವನೇ ಅಧಿದೇವನೆಂದೆರೆದು ಶಂಕರನ್ನೇ ಅಗ್ರಪೂಜಾ ದೇವನನ್ನಾಗಿ ಮಾಡಿ ಪಶುಪತಿ ಎಂಬ ನಾಮಾಂಕಿತದಿಂದ ಅಧಿಕಾರವಿತ್ತು ದೇವಶತ್ರವೇ ಸರದಿಯಲ್ಲಿ ಈಜಾಡಿದರು. ಆದರೆ ನವಬ್ರಹ್ಮರ ಅಧಿನಾಯಕನಾದ ದಕ್ಷ ಬ್ರಹ್ಮನು ಸಪ್ತ ದ್ವೀಪಗಳಿಗೂ ಒಡೆಯನಾಗಿರುವೆಂಬ ಅಹಂಕಾರದಿಂದ ಸುರಸತ್ರಯಾಗಕ್ಕೆ ತಾನೇ ಅಧಿಕಾರಿಯಾಗಬೇಕೆಂದ ಆತನ ಅಭಿಲಾಷೆಯು ಸುರಸತ್ರಯಾಗದಲ್ಲಿ ಗರುಡ ಗರ್ಭ ಭಂಗವಾದಂತೆ ಆ ದಕ್ಷಿಣ ಗರ್ಭವು ಭಂಗವಾಯಿತು. ಪರಮೇಶ್ವರ ಮೇಲೆ ಕುಪಿತನಾದ ದಕ್ಷನು ಇದರಿಂದ ಮುಂದೆ ಏನೇನು ದುರಾಲೋಚನೆಗಳನ್ನು ಮಾಡುವನು ಅದನ್ನು ನೋಡಿ ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ ಮಹಾದೇವ ನವಶಕ್ತಿಗಳ ಪೂರ್ಣತೆಯ ಭವ್ಯಭವನ ವಜ್ರಭಂಡಾರದಂತೆ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ಈ ದುರದೀನ ಧೀರಂಗೆ ಸತ್ತದೋಳ್ ಪ್ರವಂಚನ ಜಂಜಾವಾತಕ್ಕೆ ಸಿಲುಕಿದ ಸುಳೆಗಳಂತೆ ಯಕ್ಷಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ರುದ್ರವಾಸನಂತೆ ಹಾರಾಡುತ್ತಿರುವಾಗ ಧೂರ್ತರ ಯಜ್ಞ ವಿಜಯನಾದ ಈ ದುರದೀನಕ್ಕೆ ಸುರಸತ್ರದೋಳ್ ಪ್ರಪಂಚನ ಭಯಂಕರ ಕಾಲಗಳ ವಂಚನೆಂತೆ ಮೊರಗೇರುತ್ತಿರುವ ಅಪ್ರತಿಮದ ಪ್ರತಾಪ ಕ್ಷಣದಂಡನಿಗೆ ಸುರಸತ್ರಯಾಗಿರೋಳ್ ಪ್ರಪಂಚನ ಈ ದಕ್ಷೆಯನ್ನು ಧರಿಸಿದ್ದನಿ ಕಳೆದೋಳ್ ಕಾಲಭೈರವಿಯ ಉಳಿಜ್ವಾಲಯಂ ಪರ್ವತ ದ್ವೀಪಗಳೇನ ಸುತ್ತಿಪ್ಪದ ಪಾತಾಳ ಶೇಷನಾದ ವಿಜಯ ಲಕ್ಷ್ಮಿ ಪ್ರಜ್ವಲಿಸುತ್ತಿಪ್ಪ ಈ ದುರದೀನ ಲಕ್ಷ್ಮಿಗೆ ಸುರಸತ್ರ
ಕಾರಣವೇನು? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗ. ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದ ಸುರಗಂಧ ಅಂದ ಪಕ್ಷದಲ್ಲಿ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು. ಅಲ್ಲಿ ನಡೆದಿರುವ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನಸ್ಸು ಮರುಗುತ್ತಿದೆ ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತ ಬಸವೇಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಗಳನ್ನು. ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತ್ನಿ, ಕೇಳಿದರೆ ಮನ ಮರುವುದು ತಾಯಿ. ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗುವುದು. ತಡಮಾಡಬೇಡ, ನನ್ನ ಪತಿಗಾದ ಮರಕ ಯಾರಿಂದ ಉಂಟಾಯಿತು ಬೇಗ ಹೇಳು. ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿಗೊಂಡಿದೆ ಅಂದರೆ ಏನು ತಾಯಿ? ವೃಷಭೇಶ್ವರ, ಕೈ ಕಣವನ್ನು ನೋಡೋದಕ್ಕೆ ಕನ್ನಡಿ ಬೇಕೆ? ಪತಿಯ ಮುಖವನ್ನು ನೋಡುತ್ತಿದ್ದರೆ ಮರುಗುತ್ತಿರುವುದು. ತಡ ಮಾಡಬೇಡ, ಬೇಗ ಹೇಳು. ಸೂರ್ಯನ ಕಿರಣಗಳು ಸೋಂಕಿದೊಡೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮುಂಚೂಣಿಗಳು ಮುಸುಗಿದೊಡನೆ ತಾವರಿಗೆ ಭಂಗವೇ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೆಂದು ಕಾಲಗತಿಯಲ್ಲಿ ತಂದಿ ಹಾಳಾದ. ಕೇಳಿದೆಯ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದಿರುವ ಹುಲ್ಲು ಅದು ಬಲಹೀನವಾಗದು. ಒಟ್ಟಾಗಿ ಸೇರಿ ಹಗ್ಗವಾದ ಆನೆಯಲ್ಲಿ ಕಟ್ಟಬಹುದಲ್ಲವೇ? ಪರಾಶರ, ಬಲಹೀನವಾದ ಮದಮುಖರು ಮಾತ್ರ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ ತಾಯಿ. ಅಮ್ಮ, ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯಸತ್ರ ಯಾಗವು ಮದಮುಖರಿಗೆ ಮನೆಯಾಯಿತು ತಾಯಿ. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಹೇಳಿದರೆ ಪ್ರಮಾದವಾಗುತ್ತದೆ ಸತಿ, ಪ್ರಮಾದವಾಗುತ್ತದೆ. ಅದು ಮುಂದೆ ನಿನಗೇ ಗೊತ್ತಾಗುವುದು. ನಂದೀಶ್ವರ, ಅಮ್ಮ, ಹೇಳಿದ್ಯಾ ಆ ಯಕ್ಷಕಿನ್ನರಿಯ ಗೀತವನ್ನು? ಅದಾರೆಂದು ನೋಡಿ ಬೇಗನೆ ಹೇಳುವೆಯಾ? ಅಮ್ಮ, ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷ ದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದಿರಲಿ ಪರಮಾತ್ಮ, ನಾನು ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿ ನಡೆಯುತ್ತಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರಬೇಕು. ಅಪ್ಪಣೆ ಆಗಬೇಕು. ಸುಖಿಸು ಶಿವಗಣಾಧೀಶ್ವರರನ್ನು ಹೋಗಿ ಬಾ ನಂದೀಶ್ವರ. ಅಪ್ಪಣೆ ದೇವ. ಸ್ವಾಮಿ, ನಂದೀಶ್ವರ ಮಾತುಗಳನ್ನು ಕೇಳಲಿಲ್ಲವೇ? ಶಾಂತಳಾಗುವುದು. ನಿನ್ನ ಹಿರಿಯ ಸಹೋದರಿಯರು ರಕ್ಷಣಾಲಯಕ್ಕೆ ಹೋಗುತ್ತಿರುವುದನ್ನು ನಾನು ಬಲ್ಲೆ. ದೇವ, ಅಲ್ಲಿ ನೋಡು, ಆ ಗಗನ ಮಾರ್ಗದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಗಳನ್ನು ಹಾಡುತ್ತಾ ದಕ್ಷ ಲೋಕದ ಕಡೆಗೆ ಹೋಗುತ್ತಿರುವರು. ನೀ ನೋಡು ರಾಜೇಶ್ವರಿ, ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗಿರಿ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನೇ ರಚಿಸಿದ್ದ ನನ್ನ ತಂದೆ ದಕ್ಷ ದೇವ. ಆತನ ಮಗಳು ನಾನು
ಭೂತೇಶ್ವರಿ, ಕಾವಿಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾವಿಯ ಮರಿಯಾಗಿದ್ದರೆ ಆ ಕಾವಿಗಳು ಈ ಕೋಗಿಲೆಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷದೇವನಿಗೆ ಮಗಳಿ ಆಗಿದ್ದರೆ ನಿನ್ನನ್ನು ಕರೆಸುತ್ತಿದ್ದನು ತಂದೆ ದಕ್ಷ. ಹಾಗಾದ್ರೆ ನಾನು ದಕ್ಷದೇವನ ಮಗಳಲ್ಲವೇ? ನೀವು ನನಗೆ ಜಾಮಾತರಲ್ಲವೇ? ಇಲ್ಲ ಮಂಗಳ, ನೀನು ದಕ್ಷದೇವನಿಗೆ ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ನನಗಿರುವ ಸಂತೋಷವನ್ನು ನಿಕ್ಕಬೇಡಿ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವ ಗುಡಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ನನಗೆ ಹೇಳುತ್ತಿರಲಿಲ್ಲವೇ? ಹೌದು, ಹೇಳುತ್ತಿದ್ದೆ. ಆದರೆ ಅವನವರು ರಾಜಸುವ ಅಹಂಕಾರ. ಕಾಡಿನಲ್ಲಿರುವ ದುಷ್ಟ ಮೃಗಗಳಿಗಾದರೂ ಉಂಟು ಶಾಂತಿ, ಉತ್ತರದಲ್ಲಿರುವ ವಿಷ ಸರ್ಪಕ್ಕಾದರೂ ಉಂಟು ಶಾಂತಿ. ಆದರೆ ನಿನ್ನ ತಂದೆ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯದಲ್ಲಿ ಎಷ್ಟು ದೊಡ್ಡ ಮಾತನಾಡುತ್ತಿದ್ದೀರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದನು ಹಾಗೆ. ಮರಳುಗೊಳಿಸಿ ಕಲಿಯುತ್ತಿದೆ ಮತ್ತೊಂದು ನಾದ. ಆ ಯಕ್ಷಕಿನ್ನೆಗೆ ಕೈ ಬುರುಡೆಯಲ್ಲಿ ನನ್ನನ್ನು ಆ ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತಗಟ್ಟಿ ಎಳೆಯುತ್ತಿರುವ ಯಾವ ಪಾಶವಾದರೆ ತಂದೆ ಮನೆ ಎಂದರೆ ಚಿಕ್ಕಂದಿನಿಂದಲೂ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತಲೂ ಪ್ರೇಮಾದ ಸ್ಥಳ ಮತ್ತೊಂದಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲಿದ್ದೆ. ನಮ್ಮಲ್ಲಿ ನಿನ್ನ ತಂದೆಗೆ ಅಪಾರವಾದ ವೈರತ್ವ. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ವಿಷ ಸರ್ಪದಂತೆ ನನ್ನನ್ನು ಜಾಮಾದನೆಂದು ಹಿಡಿದು ವೃಥ ವೈರತ್ವವನ್ನು ಗಳಿಸುತ್ತಿರುವನು ಆ ನಿನ್ನ ತಂದೆ ದಕ್ಷ. ಇದು ನನ್ನನ್ನು ಕಳುಹಿಸಬಾರೆಂದು ಆಡುತ್ತಿರುವ ಬಯಲಾಡಂಬರದ ಮಾತಿದು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರವಾದ ಪ್ರೇಮವಿರುವುದು. ಇದುವರೆಗೂ ನಿನ್ನ ಮನನೋಯ್ಯಬಾರೆಂದು ನಾನು ನಿವಾರಿಸಿದೆ. ಕೇಳು ಕೇಳು, ನಿನ್ನೆಯ ಸತ್ರಯಾಗ ಸಮ್ಮೇಳನದಲ್ಲಿ ಮನವಸವಾಯಿತು ನಿನ್ನ ತಂದೆ ದಕ್ಷ ದೇವನಿಗೆ. ಏನು ಮನ ಬದಲಾಯಿತೆ? ಹಾಗಾದ್ರೆ ನಿಮಗಾದ ಅಗ್ರಪೂಜೆಯನ್ನು ನೋಡಿ ಸಂತೋಷ ಪಡೆಯಲಿಲ್ಲವೇ ನನ್ನ ತಂದೆ ದಕ್ಷ ದೇವ? ಸಂತೋಷಪಟ್ಟನೆ ನನ್ನ ತಂದೆ ದಕ್ಷ ಬಹಳ ನಿಧಿಯನ್ನು ಬಳಸಿರುವ ಕಾಳಿಕ ಸರ್ಪದಂತೆ ನಿನ್ನ ಜನಕರ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತುಗಟ್ಟಿ ನಿಷ್ಠೂರದ ನಿರಾಟಕದ ಆಚರಣಾರ್ಕವಾದ ವೈರತ್ವದ ಮಾತುಗಳನ್ನು ಆಡಿದನು. ಮೃಗುವಲ್ಲದೆ ಮತ್ತಾರು ತಂದೆ ಮಾತಿಗೆ ಬೇಸರ ಪಡಬಾರದೆ ಉತ್ತಮ. ಬಯಲಾಡಂಬರದ ಮಾತಿಗೆ ಬೇಸರವೇನು? ಎಂದಿದೆನ್ನಡ ಭೂಮಿ ಸತ್ವಯಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಳ್ಳಿಕ್ಕುವ ಸಮಿತ್ರಗಳಾಗಿಯ ಜ್ವಾಲೆಯಂತೆ ನನ್ನನ್ನು ಹೊರಡುತ್ತಿದ್ದ ದೇವಮಿತ್ರಗಳ ನಾದಕ್ಕೆ ನಿನ್ನ ತಂದೆ ದಕ್ಷ ದೇವನ ವಿಷಮ ಜ್ವಾಲೆಯ ಮಾತುಗಳು ಹುಕ್ಕಿ ಬರುತ್ತಿದ್ದ ಮಾತುವನ್ನೇ ಮರೆ ಮಾಡಿತು. ಮೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ.
ಶ್ರೀಕಾಲ ಹೆಣ್ಣೆತ್ತಾಗಲಿ. ಎಂತಹ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ ಅದೆಷ್ಟೋ ಬರುವುದು. ಜಗತ್ತಿನ ಜೀವನ ಚಕ್ರದ ಬಳಿ ನಾದ ನೀವೇ ಹೇಗಾದ ಮೇಲೆ ಇಂದು ಇತರರ ಪಾಡೇನು ಶಂಕರ. ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದಾದ ಗಾಢವಾದ ಮಾತು ಸಹಿಸಬಹುದು. ಆದರೆ ನಿನ್ನ ತಂದೆ ದಕ್ಷಿಣೇಂದ್ರ ಮಾತುಗಳಿಗೆ ಹರಿತವಾದ ನಮ್ಮೊಡಲನ್ನು ತಾಗಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ಕುದರಾಗಿ ಅದನ್ನು ಹರಿದ ನಿನ್ನ ತಂದೆ ಪಾಷಾಣವತಿಯರಾಗಿ ತನ್ನ ಗುರುವಾದ ಪ್ರಭುದೇವರ ಕುಮಂತದ ಮಾತುಗಳಿಂದ ಮಾರಣ ಮಹಾಯಜ್ಞವನ್ನು ನೋಡಿ ನನ್ನನ್ನು ಕೊಲ್ಲಲು ಅಡಿ ಮಾಡುತ್ತಿರುವರು. ಮಾರಣ ಮಹಾಯಜ್ಞ ಧರ್ಮದ ಒಂದರ ವಜ್ರ ರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನೇ ಉಗ್ರವಾದ ರಸವೇ ಸೋದರ ಸಾಧಾರಣ. ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಮದುವೆಯ ಪಾತ್ರೆ. ಪಂಚಭೂತಗಳೆಂಬ ಹೋಮಾಗ್ನಿಕುಂಡದಲ್ಲಿ ನಿನ್ನ ತಂದೆ ದಕ್ಷತೆಯನ್ನು ಸಾವಿರಾರು ಕಣ್ಣು ಬಂದಿದ್ದರು. ಮಾರಣ ಯಜ್ಞ ಮಾರಣ ಮಹಾಯಜ್ಞ ಅದನ್ನು ಹೊರಟಿದ್ದರು. ವಿವೇಕರಹಿತನಾದನೇ ಹಾಡಿನ ತಂದೆ ದಕ್ಷ. ಸ್ವಾಮಿ ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರು. ಒಂದೇ ಒಂದು ಬಾರ ನಾನು ದಕ್ಷ ಲೋಕಕ್ಕೆ ಹೋಗಬಾರದು. ನಿನ್ನ ಮಾತುಗಳು ನಿನ್ನ ತಂದೆಗೆ ಹಿಗಟರವೆನಿಸು. ಅಲ್ಲದೆ ನನ್ನ ಮಾತನ್ನು ಮೀರಿ ನೀವು ಓದಿ ಆದರೆ ನಿನಗಾನಿ ತಪ್ಪು ತಂದೆ ನಿರಾಕರಿಸಿದರೆ ಏನಾಯಿತು? ತಾಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸಿದ್ದಿಲ್ಲವೇ? ಏಳು ನಟರಾಜ,
ಫಲವಿಲ್ಲ ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ ಮಹಮಥಾಂತ ನಿನ್ನ ಪಿತ ದಕ್ಷ ಎದೆಗೆ ಹೋಗದಿರುತ್ತ ಹೋಗದಿರುತ್ತಾಯೇ ಹೋಗದಿರುತ್ತಾಯೇ ಸತಿ ದಕ್ಷಿಣ ಮಾಡುತ್ತಿರುವ ಯಜ್ಞಕ್ಕೆ ಹೋಗಬೇಡ ಅಲ್ಲಿಗೆ ಹೊರಗೆ ಹಾನಿ ತಪ್ಪದು ಎಚ್ಚರ 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 ನನ್ನ ಜೀವನದ ಪೂರ್ವಧಾರಕರು ಅವರೇ ಆ ಶರೀರ ಬಾಣಿಯನ್ನು ನುಡಿದಿರುವ ದೊಡ್ಡ ಮೂರ್ತಿ ನನಗೆ ಹಾನಿ ಬರುವುದೆಂದು ಮಾತನಾಡದೆ ಮೌನವಾಗಿ ಕುಳಿತಿರುವ ನಿಮ್ಮ ದೇವರು ನನಗುಂಟೆ ಹಾನಿ ದಕ್ಷ ದೇವರಲ್ಲಿ ಅಥವಾ ಮತ್ತೊಬ್ಬ ದೇವರಲ್ಲಿ ನೋಡಿದರೆ ನಾನಿನ್ನು ಹತ್ತಿರವಾಗುವವನು ಬ್ರಹ್ಮ ವಿಷ್ಣು ರುದ್ರೇಶ್ವರ ಸದಾಶಿವರನ್ನು ಒಟ್ಟುಗೂಡಿಸಿ ಬಂಧಿಸಲ್ಪಟ್ಟ ನನಗೆ ಧಿಕ್ಕಾರವೇ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ ಅಲೋಕಿಯು ವಂಶಮುಖ ನನಗೆ ನಾನು ನೀನು ವಂಶಮುಖ ಏನು ಕೈ ಸನ್ನೆಯಿಂದ ನನ್ನನ್ನು ಹೋಗಿದ್ದು ಹೇಳ್ತಿರ್ಲಿಲ್ಲ ಕೈ ಸನ್ನೆ ಕೈಲಾಸದಲ್ಲಿ ನನಗೆ ಕೈ ಸನ್ನೆ ಇರಲಿ ಅದೇ ಮಹಾ ಆಶೀರ್ವಾದದಂತೆ ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೊರಟಿದ್ದಾನೆ ಕುಮಾರನಂದೀಶ್ವರ ಆದಿಶಕ್ತಿಗೆ ನಮಸ್ಕರಿಸುವೆ ನಂದೀಶ್ವರ ಅನೇಕ ಭಕ್ತ ಭೂಮಿ ಮೊದಲಾದ ಅಷ್ಟಮಹಾಕೋಟಿಗಳನ್ನು ಇಲ್ಲಿಗೆ ಬರಮಾಡು ನಾವೀಗಲೇ ದಕ್ಷ ಲೋಕಕ್ಕೆ ಹೋಗಬೇಕಾಗಿದೆ ಅಜ್ಞಾ ತಾಯಿ ಸ್ವಾಮಿ ಸ್ವಾಮಿ ಸ್ವಾಮಿ
ಗುರುವಾರ 11 ಗಂಟೆಗೆ ಸಂಪೂರ್ಣ ಮಹಾದೇವ ಈಗಾಗಲೇ ಪರಮೇಶ್ವರನನ್ನು ಕೊಲ್ಲಲು ಭೃಗುವಿನೊಡನೆ ಯಾಗಶಾಲೆಯನ್ನು ರಚಿಸಿರುವುದು. ಎಲ್ಲಾ ದೇವತೆಗಳನ್ನು ಒಟ್ಟಾಗಿ ಸೇರಿಸಬೇಕೆಂದು ಕುತಂತ್ರಗಳನ್ನು ಹೂಡಿ ಈಗಾಗಲೇ ತನ್ನ ಸಹಮಿತ್ರನಾದ ಜಾಲಬ್ರಹ್ಮನನ್ನು ಕಳುಹಿಸಿದರು. ಆದ್ದರಿಂದ ನಾನೀಗಲೇ ಹೋಗಿ ಮುಂದಾಗುವ ದಕ್ಷಯಜ್ಞದ ವಿಚಾರವನ್ನು ಕುರಿತು ಯೋಚಿಸುವೆ.